ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಗಜಲಕ್ಷ್ಮಿ ರಾಜಯೋಗ 2026 ಸ್ನೇಹಿತರೆ, ಇದೇ ತಿಂಗಳಲ್ಲಿ ಗಜಲಕ್ಷ್ಮಿ ರಾಜಯೋಗದಿಂದ ಕುಂಭ ಸೇರಿ ಸ್ನೇಹಿತರೆ ಈ 5 ರಾಶಿಯವರಿಗೆ ಬೇಡಿದ ವರ ಪ್ರಾಪ್ತಿ ಅಂತಲೇ ಹೇಳಬಹುದು. ಹಾಗಿದ್ರೆ ಈ 5 ರಾಶಿಯವರು ಯಾರ್ಯಾರು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಒಟ್ಟಾರೆಯಾಗಿ ಸ್ನೇಹಿತರೆ ಈ 5 ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಸಣ್ಣ ಪುಟ್ಟ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ನೀವು ಜ್ಯೋತಿಷ್ಯದ ಪರಿಹಾರವನ್ನು ಸ್ನೇಹಿತರೆ ಅನುಸರಿಸಿದಲ್ಲಿ ನಿಮ್ಮ ಜೀವನದಲ್ಲಿರುವಂತಹ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಅತ್ತೆ ಮಾವ ಮತ್ತು ಏನೇ ಕಿರಿಕಿರಿ ಇರಲಿ ಸ್ನೇಹಿತರೆ, ಹಣಕಾಸಿನ ಪ್ರಾಬ್ಲಮ್, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾ ಇಲ್ಲ ಅಂತಂದರೆ, ಇನ್ನು ಕುಟುಂಬದ ಕಲಹ, ಮಕ್ಕಳ ಭವಿಷ್ಯದ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ, ಒಟ್ಟಾರೆಯಾಗಿ ಏನೇ ಸಮಸ್ಯೆ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆನ್ಸರ್ ಮಾಡ್ತೀನಿ. ಈ ಪರಿಹಾರವನ್ನು ನೀವು ಅನುಸರಿಸುವುದರಿಂದ ಈ ಕಷ್ಟಗಳು ಸಮಸ್ಯೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಆದಷ್ಟು ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ನಿಮ್ಮ ಕಡೆಯಿಂದ ಅವರ ಭವಿಷ್ಯವನ್ನು ತಿಳ್ಕೊಂಡಂಗಾಗುತ್ತೆ. ಓಕೆ, ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಹೌದು, ಗಜಲಕ್ಷ್ಮಿ ರಾಜಯೋಗ 2026 ಕುಂಭ ಸೇರಿ 5 ರಾಶಿಯವರಿಗೆ ಅಂದುಕೊಂಡಿದ್ದೆಲ್ಲವೂ ಸ್ನೇಹಿತರೆ ಗುರುದೇವ ಕರುಣಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಆ ಶುಭ ಫಲ ಪಡೆಯುವಂತಹ ರಾಶಿಗಳು ಯಾವ್ಯಾವುದು? ಈ ರಾಶಿಗಳಲ್ಲಿ ನಿಮ್ಮದು ಕೂಡ ಒಂದಾಗಿರಬಹುದು. ಸೊ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವೈದಿಕ ಜ್ಯೋತಿಷ್ಯದಲ್ಲಿ ಗುರುವನ್ನು ಅತ್ಯಂತ ಮಂಗಳಕರ ಗ್ರಹ ಎಂದು ಪರಿಗಣಿಸಲಾಗುತ್ತದೆ. ಇದರ ನಂತರ ಶುಕ್ರ ಗ್ರಹವನ್ನು ಶುಭ ಗ್ರಹ ಎಂದು ಪರಿಗಣಿಸಲಾಗುತ್ತದೆ. ಈ ಎರಡೂ ಗ್ರಹಗಳು ಒಟ್ಟಿಗೆ ಸೇರಿದಾಗ ಶುಭ ಯೋಗ ರೂಪುಗೊಳ್ಳುವುದು. ಅಂದಹಾಗೆ ಮಾರ್ಚ್ 15ರಂದು ಸ್ನೇಹಿತರೆ ಶುಕ್ರ ಮಿಥುನ ರಾಶಿಗೆ ಸಾಗಲಿದೆ. ಈಗಾಗಲೇ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಈ ಎರಡೂ ಗ್ರಹಗಳು ಮಿಥುನ ರಾಶಿಯಲ್ಲಿ ಒಟ್ಟಿಗೆ ಸೇರಿ ಸಂಚಾರವನ್ನು ಮಾಡುವುದರಿಂದ ಗಜಲಕ್ಷ್ಮಿ ರಾಜಯೋಗ ಸೃಷ್ಟಿಯಾಗುವುದು. ಈ ಯೋಗ ಜಾತಕದ ಬಲವಾದ ಸ್ಥಾನದಲ್ಲಿ ರೂಪುಗೊಂಡರೆ ಅಂತಹ ರಾಶಿಯವರು ಸಂಪತ್ತು, ಸಮೃದ್ಧಿ, ಸೌಕರ್ಯಗಳನ್ನು ಸ್ನೇಹಿತರೆ ಅನುಭವಿಸುತ್ತಾರೆ. ಅಲ್ಲದೆ ಗುರು ಶುಕ್ರರಿಂದ ಬೇಡಿದ ವರ ಪ್ರಾಪ್ತಿಯಾಗಬಹುದು. ಹಾಗಾದರೆ ಆ ಶುಭ ಫಲಗಳನ್ನು ಪಡೆಯುವಂತಹ ರಾಶಿಗಳು ಯಾವ್ಯಾವುದು ಎಂಬುದನ್ನು ತಿಳಿದುಕೊಳ್ಳಲು ಕೊನೆಯ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡ್ದೇ ನೋಡ್ತಿದ್ರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಇದೇ ರೀತಿ ಅಪ್ಡೇಟ್ಗೋಸ್ಕರ, ಇದೇ ರೀತಿ ಭವಿಷ್ಯವನ್ನು ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಇದೇ ಥರ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಅದು ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ಎಸ್ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಮೊದಲನೇ ಅದೃಷ್ಟ ರಾಶಿ ಬಂದು ಕುಂಭರಾಶಿಯವರಿಗೆ. ಕುಂಭರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಮಾರ್ಚ್ 15ರಿಂದ ನೋಡಲಿದ್ದೀರಿ ಅನ್ನೋದಾದರೆ, ಕುಂಭರಾಶಿಯ 5ನೇ ಮನೆಯಲ್ಲಿ ಗಜಲಕ್ಷ್ಮಿ ಯೋಗ ಸೃಷ್ಟಿಯಾಗಲಿದೆ. ಇದು ಕುಂಭರಾಶಿಯ ಶುಭ ಸ್ಥಾನದಲ್ಲಿ ರೂಪುಗೊಳ್ಳುವುದರಿಂದ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವುದು. ಶುಕ್ರನ ಕೃಪೆಯಿಂದ ಕುಟುಂಬದ ಕಲಹಗಳು ಮಾಯವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಬಲಗೊಳ್ಳಬಹುದು. ಹಣಕಾಸಿನ ಸಮಸ್ಯೆಗಳನ್ನು ಗುರುದೇವ ನಿವಾರಣೆಯನ್ನು ಮಾಡಲಿದ್ದಾರೆ. ನಿಮ್ಮ ಜಾತಕದ ಬಲವಾದ ಸ್ಥಾನದಲ್ಲಿ ಗಜಲಕ್ಷ್ಮಿ ರಾಜಯೋಗ ಸೃಷ್ಟಿಯಾಗುವುದರಿಂದ ಎಲ್ಲ ಕಾರ್ಯದಲ್ಲೂ ಕೂಡ ಯಶಸ್ಸು ಸಿಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಈ ಸಮಯದಲ್ಲಿ ವಿದೇಶ ಪ್ರಯಾಣದ ಅವಕಾಶಗಳು ಸಿಗಬಹುದು. ಇದಲ್ಲದೆ ವಿದೇಶದಿಂದ ಉದ್ಯೋಗ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಇದಲ್ಲದೆ ದೀರ್ಘಕಾಲದಿಂದ ಮನೆಯಲ್ಲಿ ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಪತ್ತೆ ಶುರುವಾಗಬಹುದು ಸ್ನೇಹಿತರೆ. ಅಂದರೆ ಪೂರ್ಣಗೊಳ್ಳಲಿದೆ, ಶುರುವಾಗಲಿದೆ ಅಂತಲೇ ಹೇಳ್ಬೋದು. ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು, ಯೋಜನೆಗಳು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅಂದರೆ ಮಾರ್ಚ್ 15ರಿಂದ ಶುರುವಾಗಲಿದೆ. ಅಂತಹ ಅದೃಷ್ಟವನ್ನು ನೋಡಲಿದ್ದೀರಿ. ಸೊ ಹಾಗಾಗಿ ಶುಭ ಕಾರ್ಯಗಳೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಿ ಅಂತ ಹೇಳ್ತಾ ಕುಂಭರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ, ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ.
ಧನುರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಧನುರಾಶಿಯ 7ನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುವುದು. ಈ ಯೋಗದಿಂದ ಹೊಸ ಹೊಸ ಯೋಜನೆಗಳನ್ನು ರೂಪಿಸಲು ಸಾಧ್ಯವಾಗಲಿದೆ. ಉದ್ಯೋಗದ ಸ್ಥಳದಲ್ಲಿ ಬಡ್ತಿ, ಅಧಿಕ ಸಂಬಳ ಸಿಗುವಂತಹ ಪರ್ವಕಾಲ. ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸಲು ಅವಕಾಶಗಳು ಸಿಗಲಿದೆ. ಉದ್ಯೋಗದ ವರ್ಗಾವಣೆಯಾಗಲು ಬಯಸುವವರಿಗೆ ಸುವರ್ಣ ಕಾಲ. ಅಲ್ಲದೆ ಶುಕ್ರನ ಕೃಪೆಯಿಂದಾಗಿ ದಾಂಪತ್ಯದಲ್ಲಿದ್ದಂತಹ ಬಿರುಕುಗಳು, ಕಲಹಗಳು ಮಾಯವಾಗಲಿದೆ ಸ್ನೇಹಿತರೆ. ಸಂತೋಷ ಮತ್ತು ಸಾಮರಸ್ಯ, ನೆಮ್ಮದಿಯ ಜೀವನ ನಿಮ್ಮದಾಗುವುದು. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಲಕ್ಷಣಗಳನ್ನು ಗ್ರಹಗಳ ಸ್ಥಾನ ಸೂಚಿಸುತ್ತಿವೆ. ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ. ಹಣಕಾಸಿನ ಚಿಂತೆಗಳು ದೂರವಾಗುವುದು. ಸಂಬಂಧಗಳಲ್ಲಿ ಇದ್ದ ಮನಸ್ತಾಪ ಹಾಗೂ ಜಗಳಗಳು ಕೊನೆಗೊಳ್ಳುತ್ತವೆ. ಈ ಸಮಯದಲ್ಲಿ ಗುರುಗ್ರಹವನ್ನು ಪೂಜಿಸುವುದು ಆರ್ಥಿಕ ಸಮಸ್ಯೆಗಳನ್ನು ಕಡಿಮೆ ಮಾಡಲಿದೆ ಸ್ನೇಹಿತರೆ. ಸೊ ಹಾಗಾಗಿ ಧನುರಾಶಿಯವರು ತಪ್ಪದೇ ಗುರು ಸ್ತೋತ್ರವನ್ನು ಹೇಳುವುದು, ಗುರುಗ್ರಹವನ್ನು ಸ್ನೇಹಿತರೆ ಪೂಜಿಸುವುದು ಆರ್ಥಿಕ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಈ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಪ್ರತಿದಿನ ಗುರು ಸ್ತೋತ್ರವನ್ನು ಹೇಳಿ, ಗುರುವಾರದಂದು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ, ಗುರು ಹಿರಿಯರಿಗೆ ಗೌರವವನ್ನು ಕೊಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ಮಾರ್ಚ್ 15ರಿಂದ ಗಜಲಕ್ಷ್ಮಿ ರಾಜಯೋಗದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮಿಥುನ ರಾಶಿಯವರಿಗೆ ಮಾರ್ಚ್ 15 ಸ್ನೇಹಿತರೆ, ಮಾರ್ಚ್ ತಿಂಗಳು ಮಂಗಳಕರ ಅಂತಲೇ ಹೇಳಬಹುದು. ಸಮಯ ತುಂಬ ಅತ್ಯುತ್ತಮವಾಗಿರಲಿದೆ. ಸಮಯ ಎಂದು ಗ್ರಹಗಳ ಸ್ಥಾನ ಸೂಚಿಸುತ್ತಿದೆ, ಮಂಗಳಕರ ಸಮಯ ಎಂದು. ಈ ತಿಂಗಳಲ್ಲಿ ಜ್ಯೋತಿಷ್ಯದಲ್ಲೇ ಅತ್ಯಂತ ಶುಭ ಗ್ರಹಗಳು ಎಂದು ಪರಿಗಣಿಸಲಾಗುವಂತಹ ಗುರು ಹಾಗೂ ಶುಕ್ರ ಗ್ರಹಗಳು ಒಟ್ಟಿಗೆ ಸಂಚಾರವನ್ನು ಮಾಡಲಿದೆ. ಇದು ಮಿಥುನ ರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳನ್ನು ನೀಡುವುದು. ನಿಮ್ಮೆಲ್ಲ ಪ್ರಯತ್ನಗಳಿಗೆ ಈ ಸಮಯದಲ್ಲಿ ಧನ ಲಾಭವಾಗುವಂತಹ ಸಾಧ್ಯತೆ ಉಂಟು. ಆರ್ಥಿಕ ಜೀವನ ಕ್ರಮೇಣವಾಗಿ ಸುಧಾರಣೆ ಕಾಣುವಂತಹ ಲಕ್ಷಣಗಳು ಇವೆ. ಉದ್ಯೋಗದಲ್ಲಿ ಚುರುಕುತನ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಜಾಣತನ ಕೂಡ ಹೆಚ್ಚಿದೆ ಸ್ನೇಹಿತರೆ. ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ಇರಲಿದೆ. ಆತ್ಮವಿಶ್ವಾಸ ದ್ವಿಗುಣವಾಗುವುದು. ಆರ್ಥಿಕ ಜೀವನ ಹೆಚ್ಚು ಸುಧಾರಣೆ ಕಾಣುವುದು ಅಂತಲೇ ಹೇಳಬಹುದು. ಹಿಂದೆ ಮಾಡಿದ ಸಾಲಗಳನ್ನು ತೀರಿಸಲು ಅವಕಾಶಗಳು ಸಿಗಲಿದೆ. ಮಕ್ಕಳಿಂದ ಸ್ನೇಹಿತರೆ, ಮಕ್ಕಳಿಂದ ನಿಮಗೆ ಒಂದು ಖ್ಯಾತಿ ಸಿಗಲಿದೆ, ಒಂದು ಪ್ರತಿಷ್ಠೆ ಸಿಗಲಿದೆ ಸ್ನೇಹಿತರೆ. ಮೇಲಧಿಕಾರಿಗಳಿಂದಲೂ ಕೂಡ, ನಿಮ್ಮ ಕೆಲಸದ ಸ್ಥಳದಲ್ಲೂ ಕೂಡ ಸ್ನೇಹಿತರೆ ನಿಮ್ಮ ಮಕ್ಕಳ ಬಗ್ಗೆ ಹೊಗಳುವರು ಅಂತಲೇ ಹೇಳಬಹುದು. ಅಲ್ಲದೆ ನಿರುದ್ಯೋಗಿಗಳಿಗೆ, ಈ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯವು ಕೂಡ ಸ್ನೇಹಿತರೆ ಈ ಭಾಗ್ಯದಿಂದ ಪ್ರಾಪ್ತಿಯಾಗಲಿದೆ ಅಂತಲೇ ಹೇಳಬಹುದು. ತುಂಬ ದಿನದಿಂದ ನಮಗೆ ಕೆಲಸವಿಲ್ಲ, ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋವರೆಗೆ ಉದ್ಯೋಗ ಭಾಗ್ಯವು ಪ್ರಾಪ್ತಿಯಾಗುವುದು. ಹೊಸ ಹುದ್ದೆ ಶುರು ಮಾಡುವವರಿಗೆ ಸುಕಾಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಮುಂದಿನ ದಿನಗಳು ಒಳಿತಾಗಲಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನರಾಶಿಯವರಿಗೆ. ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮಾರ್ಚ್ 15ನೇ ತಾರೀಕಿಂದ ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಫಲ ಅಂತಲೇ ಹೇಳಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 2026ನೇ ವರ್ಷದಲ್ಲಿ ಮಾರ್ಚ್ ತಿಂಗಳು ಒಂದು ತಿರುವನ್ನು ನೀಡುವಂತಹ ತಿಂಗಳು ಸ್ನೇಹಿತರೆ. ಈ 3ನೇ ತಿಂಗಳು ಮೀನ ರಾಶಿಯ 4ನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುವುದು. ಇದರಿಂದ ಈ ಯೋಗದಿಂದ ಸ್ನೇಹಿತರೆ ದೊಡ್ಡ ಆರ್ಥಿಕ ಲಾಭ, ಐಷಾರಾಮಿ ಜೀವನ, ಧನ ಸಂಪತ್ತಿನ ವೃದ್ಧಿಗೆ ಕಾರಣವಾಗುತ್ತದೆ. ಶುಕ್ರ ದಶೆಯಿಂದ ಉದ್ಯೋಗದಲ್ಲಿ ಬಡ್ತಿ ಹಾಗೂ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುವುದು. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶಗಳು ಬರುವಂತಹ ಸಾಧ್ಯತೆ ಉಂಟು. ಇನ್ನು ಗುರುವಿನ ವಿಶೇಷ ಅನುಗ್ರಹದಿಂದ ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಲಾಭ ಸಿಗಲಿದೆ. ಶತ್ರುಗಳ ಕುತಂತ್ರವನ್ನು ನೀವು ಜಯಿಸಲಿದ್ದೀರಿ. ಆರ್ಥಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರಲಿದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿಯನ್ನು ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಬಯಸಿದ ಕೋರ್ಸ್ ಮಾಡಲು ಸಾಧ್ಯವಾಗುವುದು. ಇದಲ್ಲದೆ ಸರ್ಕಾರಿ ಹುದ್ದೆಯ ನಿರೀಕ್ಷೆಯಲ್ಲಿ ಇರುವವರು ಶುಭ ಸುದ್ದಿಯನ್ನು ಪಡೆಯಬಹುದು.
ಈ ವೇಳೆ ನಿಮ್ಮೆಲ್ಲ ಆಸೆಗಳು ಈಡೇರಲಿದೆ. ಇನ್ನು ಅಪೂರ್ಣಗೊಂಡಿದ್ದಂತಹ ಕೆಲಸಗಳು, ಯೋಜನೆಗಳು ಈ ಸಮಯದಲ್ಲಿ ಸ್ನೇಹಿತರೆ ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳಬಹುದು. ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಈ ರಾಶಿಯವರು ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಕನ್ಯಾ ರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗ ಸ್ನೇಹಿತರೆ. ಗಜಲಕ್ಷ್ಮಿ ರಾಜಯೋಗ ಮಾರ್ಚ್ 15ರಿಂದ ಕನ್ಯಾ ರಾಶಿಯ 10ನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುವುದು. ಇದರಿಂದಾಗಿ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಸಂತೋಷದಿಂದ ಕೂಡಿರುವ ಸಮಯ, ದಿನಗಳು ಪ್ರಾರಂಭ ಅಂತಲೇ ಹೇಳ್ಬೋದು. ಈ ಅವಧಿಯಲ್ಲಿ ಮಾಡಿದ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ಕೂಡ ಸಿಗಬಹುದು. ಅಲ್ಲದೆ ಆದಾಯದ ಮೂಲಗಳು ಹೆಚ್ಚಾಗಿ ನೆಮ್ಮದಿಯ ಜೀವನವನ್ನು ನಡೆಸಲು ಸಾಧ್ಯವಾಗಲಿದೆ. ಇಂದಿನ ಕಠಿಣ ಪರಿಶ್ರಮಗಳಿಂದ ಧನಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ. ಅದೇ ರೀತಿ ಸಾಕಷ್ಟು ಪರಿಶ್ರಮಗಳಿಂದ ಧನಲಾಭ ಪ್ರಾಪ್ತಿಯಾಗುವುದು, ಅಲ್ಲದೆ ನೆಮ್ಮದಿಯ ಜೀವನವನ್ನು ನಡೆಸಲು ಸಮಯ ಸಂದರ್ಭ ಕೂಡಿ ಬರಲಿದೆ. ಸ್ವಂತ ಹುದ್ದೆಯನ್ನು ಶುರು ಮಾಡಲು ಈ ಸಮಯ ಅನುಕೂಲಕರವಾಗಿದೆ. ಹಿಂದೆ ಮಾಡಿದ ತಪ್ಪುಗಳನ್ನು ತಿದ್ದಿಕೊಳ್ಳುವಿರಿ. ಇದು ನಿಮ್ಮ ಲಾಭದ ಹಾದಿಗಳನ್ನು ಸುಗಮಗೊಳಿಸುವುದು. ಸಂಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ಸಂಬಂಧಿಕರು ನಿಲ್ಲುವಂತಹ ಸಾಧ್ಯತೆ ಉಂಟು. ಕನ್ಯಾ ರಾಶಿಯವರಿಗೆ ಪತ್ನಿಯಿಂದ ಸಹಕಾರವನ್ನು ಪಡೆಯಲಿದ್ದೀರಿ. ಈ ಸಂದರ್ಭದಲ್ಲಿ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವುದು, ನವಗ್ರಹಗಳನ್ನು ಪೂಜೆ ಮಾಡುವುದು ಶುಭ ಫಲಗಳನ್ನು ಹೆಚ್ಚಿಸಲಿದೆ ಎನ್ನುವುದು ಜ್ಯೋತಿಷ್ಯ ಮುಖ್ಯಾಂಶವಾಗಿದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ನಾನು ತಿಳಿಸಿರುವಂತಹ ಸಾಮಾಜಿಕ ಜಾಲತಾಣದಲ್ಲಿ ಲಭ್ಯವಿರುವಂತಹ ಮಾಹಿತಿಯನ್ನು ಆಧರಿಸಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಕೇಳ್ತಾ ಇರ್ತೀರಾ. ಅನುಸರಿಸುವ ಮೊದಲು ಜ್ಯೋತಿಷ್ಯ ತಜ್ಞರನ್ನು ಸಂಪರ್ಕಿಸುವುದು ಉತ್ತಮ ಸ್ನೇಹಿತರೆ. ನನಗೆ ಗೊತ್ತಿರುವಂತಹ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನು ಮತ್ತಷ್ಟು ತಿಳ್ಕೋಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತಷ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನೂ ಮತ್ತಷ್ಟು ತಿಳ್ಕೋಬೇಕು ಅಂತಂದರೆ ಜ್ಯೋತಿಷ್ಯ ತಜ್ಞರನ್ನು ಸಂಪರ್ಕಿಸೋದು ಉತ್ತಮ. ನಿಮ್ಮ ಹತ್ತಿರ ಇರುವಂತಹ ಜ್ಯೋತಿಷ್ಯದ ತಜ್ಞರನ್ನು ಸಂಪರ್ಕಿಸಿ ಸ್ನೇಹಿತರೆ. ನಾನು ಏನು ತಿಳಿದಿದ್ದೇನೆ ಸ್ನೇಹಿತರೆ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅನುಸರಿಸುವುದು ಬಿಡುವುದು ನಿಮಗೆ ಸೇರಿದ್ದು ಅಂತ ಹೇಳ್ತಾ, ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಅನ್ನದಾನ, ಬಟ್ಟೆ ದಾನವನ್ನು ಮಾಡಿ ಸ್ನೇಹಿತರೆ, ಒಳಿತಾಗಲಿದೆ. ಗುರುವಾರದ ದಿನ ಮತ್ತು ಶುಕ್ರವಾರದ ದಿನ ಆದಷ್ಟು ಅನ್ನದಾನ ಮತ್ತು ಬಟ್ಟೆ ದಾನವನ್ನು ಮಾಡಿ ಸ್ನೇಹಿತರೆ, ಒಳಿತಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ಓಂ ಶಾಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಓಂ ಶುಕ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಶುಕ್ರದೇವರ ಅನುಗ್ರಹದಿಂದ, ಶನಿದೇವರ ಅನುಗ್ರಹದಿಂದ ನಿಮಗೆ ಒಳಿತಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.